ಏನು ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಸೆ ಮತ್ತು ಎಳ್ನೂರು ರಸ್ತೆ, ಇದರ ಸುಮಾರು ಒಂದು 10 ವರ್ಷದಿಂದ ಈ ರಸ್ತೆ ನೆನೆಗುದಿಗೆ ಬಿದ್ದಿದ್ದು ರಸ್ತೆಯ ವಾಹನ ಮತ್ತು ಮನುಷ್ಯರ ಓಡಾಟಕ್ಕೆ ದುಸ್ತರವಾದಂಥ ಸ್ಥಿತಿಯಲ್ಲಿದ್ದಂಥ ಒಂದು ರಸ್ತೆ. ಈ ರಸ್ತೆನ ಈಗ ಒಂದು ತಿಂಗಳ ಹಿಂದೆ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ನಯನಾ ಮೋಟಮ್ಮನವರು ಅವರ ವಿಧಾನಸಭಾ ಕ್ಷೇತ್ರ ಅನುದಾನದಲ್ಲಿ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1 ಕಿಲೋಮೀಟರ್ಗೂ ಮೇಲ್ಪಟ್ಟು ಉದ್ದ ಆದ ರಸ್ತೆನ ಅಭಿವೃದ್ಧಿಪಡಿಸೋದಕ್ಕೆ ಅನುದಾನನ ನಿಗದಿಪಡಿಸಿರ್ತಾರೆ. ಈ ನಿಗದಿಪಡಿಸಿ ಈಗ ಕಾಮಗಾರಿ ಸಹಿತ ಅತ್ಯಂತ ವೇಗದಲ್ಲಿ ಸಾಗ್ತಾ ಇದೆ. ಪ್ರಥಮವಾಗಿ ನಾವು ಆ ಒಂದು ಕಾಮಗಾರಿಗೆ ಅನುದಾನ ಒದಗಿಸಿದ್ದಕ್ಕೆ ಕಳಸ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀವಿ. ಹಾಗೆಯೇ ಈ ಕಾಮಗಾರಿ ಆಗುವ ಸಮಯದಲ್ಲಿ ಕಳಸದ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರು, ವ್ಯಕ್ತಿಗಳು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಪಕ್ಷದಿಂದ ಸ್ಪರ್ಧಿಸಿ ಪರಾಜಿತ ಆದಂಥ ವ್ಯಕ್ತಿಗಳು, ಅಭ್ಯರ್ಥಿಗಳಾಗಿದ್ದವರು ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಜನರನ್ನು ಪ್ರಚೋದಿಸಿ ಸರ್ಕಾರ ಮತ್ತು ಶಾಸಕರ ಬಗ್ಗೆ ಜನಗಳಿಗೆ ತಪ್ಪು ತಿಳುವಳಿಕೆ ಬರುವಂಥ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ. ಯಾಕೆಂದರೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ನಮ್ಮ ಶಾಸಕರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ವರ್ಕು ಎಕ್ಸಿಕ್ಯೂಟ್ ಮಾಡ್ತಾ ಒಳ್ಳೆ ಗುಣಮಟ್ಟದ ಕೆಲಸ ಆಗಬೇಕು ಅಂತ ಹೇಳ್ತಕ್ಕಂಥದ್ರಲ್ಲಿ ನಮ್ಮ ಶಾಸಕರು ಮತ್ತು ನಾವು ಮೊದಲಿಗರು. ಇದರಲ್ಲಿ ಯಾವುದೇ ಒಂದು ರೀತಿ ಕೆಟ್ಟ ವ್ಯವಹಾರಗಳಿಲ್ಲ. ಆ ಇದರಲ್ಲಿ ಕಾಮಗಾರಿಗಳ ಬಗ್ಗೆ ನಾವು ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ತಾ ಇಲ್ಲ. ಈ ರೀತಿ ಜನರನ್ನು ಪ್ರಚೋದಿಸ್ತಕ್ಕಂಥದ್ದು ಸರಿಯಲ್ಲ ಅವರು. ಯಾಕೆಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು, ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಮುನ್ನಡೆ ಕಾಯ್ದುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ತಪ್ಪು. ಯಾಕೆಂದ್ರೆ ಸರ್ಕಾರದ ವಿರುದ್ಧ ಜನರನ್ನ ವಿನಾಕಾರಣ ಎತ್ತಿಕಟ್ತಕ್ಕಂಥ ಈ ಕೆಲಸ ಸರಿಯಲ್ಲ ಅಂತ ಹೇಳ್ತಾ ಕಳಸ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತಿದೆ. ಹಾಗೆ BJP ಮುಖಂಡರುಗಳು ನಮ್ಮ ಕಾಮಗಾರಿಗಳು ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಮಗಾರಿಗಳ ಬಗ್ಗೆ ಪ್ರಶ್ನಿಸೋದಕ್ಕಿಂತ ಪ್ರಥಮವಾಗಿ ಅವರು ಸಂಸದರಿದ್ದಾರೆ, 3 ಜನ ಅವರ ವಿಧಾನ ಪರಿಷತ್ ಶಾಸಕರಿದ್ದಾರೆ. ಅವ್ರು ಎಷ್ಟು ಅನುದಾನನ ಇಲ್ಲಿಗೆ ತಂದಿದ್ದಾರೆ, ಹಾಗೆ ಎಷ್ಟು ಅನುದಾನಗಳನ್ನ ಅವರು ಯಾವ ರೀತಿ ಬಳಕೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಅವರು ಮಾಹಿತಿ ತಿಳ್ಕೊಂಡು ಮಾತಾಡಿದ್ರೆ ಭಾರಿ ಒಳ್ಳೇದಾಗ್ತದೆ. ಯಾಕೆಂದ್ರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಸಹಿತ ಕಾಮಗಾರಿಗಳು ಯಾರ್ದೋ ಮನೆ ಕಾಫಿ ತೋಟಕ್ಕೆ ಸೇತುವೆ ಮಾಡಿದ್ರು, ಯಾರ್ದೋ ಒಬ್ಬೊಬ್ಬ ಖಾಸಗಿ ವ್ಯಕ್ತಿಗಳ ಮನೆ ರಸ್ತೆನ ಮಾಡಿದ್ರು, ಮೋಜು ಮಸ್ತಿ ಮಾಡ್ತಕ್ಕಂಥ ಕ್ಲಬ್ಗಳಿಗೆ ಅನುದಾನ ಒದಗಿಸಿದ್ರು. ಇಂಥ ಅನುದಾನಗಳನ್ನು ನಾವು ಖಂಡಿತವಾಗಿಯೂ ಒದಗಿಸೋದಿಲ್ಲ. ಶಾಲೆಗಳು ಮತ್ತು ಸಮುದಾಯ ಭವನಗಳು, ರಸ್ತೆಗಳು, ಇಂಥ ಕಾಮಗಾರಿಗಳು ಮತ್ತೆ ಕಳಸದ ಈಗ ತಾಲೂಕು ಕಟ್ಟಡಗಳು ಇಂಥದ್ದಕ್ಕೆ ನಾವು ಅನುದಾನ ಒದಗಿಸ್ತದೆ ಹೊರತು ಈ ರೀತಿ ಬೇರೆ ಯಾವುದಕ್ಕೂ ನಾವು ಅನುದಾನ ಒದಗಿಸೋದಿಲ್ಲ. ಹಾಗೆ ಇವರು ಅದ್ರ ಬಗ್ಗೆ ಅವರು ಒಂದು ಚೂರು BJP ನಾಯಕರುಗಳು ಪ್ರಶ್ನೆ ಮಾಡ್ತಕ್ಕಂಥದ್ದಿಲ್ಲ. ಹಾಗೇನೆ 2019ರಿಂದ ಫ್ಲಡ್ ಆಯಿತು. 19 ಅದೇ 2020-21 ಇಸ್ವಿವರೆಗೂ ಆ ಕಾಮಗಾರಿಗಳು ನಡೀತು. ಅದರಲ್ಲಿ ಎಷ್ಟು ಅಕ್ರಮವಾಗಿ ಕಾಮಗಾರಿಯೇ ನಡೀತೇನೆ ಬಿಲ್ ಮಾಡ್ಕೊಂಡ್ರು, ಅದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡೋದಿಲ್ಲ. ಕೇವಲ ಪ್ರಚಾರಕ್ಕಾಗಿ ಈ ರೀತಿ ಮಾಡ್ತಕ್ಕಂಥ ಗಿಮಿತ್ತನ್ನ ನಿಲ್ಲಿಸ್ಲಿ. ಕಾಮಗಾರಿ ಭ್ರಷ್ಟಾಚಾರ ನಡೆದೇ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ BJP ಮುಖಂಡರಲ್ಲ, ನಾವೇ ಅದನ್ನ ಪ್ರಥಮ ಖಂಡಿಸಿದ್ರೆ ಕಳಸ ಬ್ಲಾಕ್ ಕಾಂಗ್ರೆಸ್ ಮುಖ್ಯ ಆಗ್ತದೆ. ಯಾಕೆ ನಾವು ಯಾವ ವಿಷಯದಲ್ಲಿ ಯಾವುದೇ ಒಂದು ಹಿಂದೇಟಿಲ್ಲ ಅಂತ ಹೇಳ್ತಾ ಈ ರೀತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು, ಗುತ್ತಿಗೆದಾರರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ನಾವು ಈ ಮೂಲಕ ಸರ್ಕಾರದ ಬಗ್ಗೆ ಕೆಟ್ಟ ಹೆಸರು ಬರುವಂತ ಕಾಮಗಾರಿಗಳನ್ನ ಮಾಡಬಾರ್ದು ಅಂತ, ಆಧಾರ ರಹಿತ ಆರೋಪನ ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತೇವೆ. ನಿನ್ನೆ ಭಾರತೀಯ ಜನತಾ ಪಾರ್ಟಿ ಹೋಗಿ ಆ ರಸ್ತೆಯನ್ನ ನೋಡಿದ್ದು ನಾವು ಸಂತೋಷ ಪಡ್ತೀವಿ. ನಾವು ನೋಡಬಾರ್ದು, ಕೆಲಸನ ವೀಕ್ಷಣೆ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳೋದಿಲ್ಲ. ಮಾಡಿದ್ದು ಸಂತೋಷ. ಆ ಸ್ಥಳೀಯರನ್ನ ಒಂದು 4 ಜನ ನಾವು ಮಾತು ಕಟ್ಕೊಂಡು ಈಗೆಲ್ಲ ಕೆಲಸ ಶುರು ಮಾಡ್ಬೇಕು. ಅದೇ ಸ್ಥಳೀಯರು ನಿನ್ನೆ ಏನು ಮಾತಾಡಿದ್ದಾರೆ, ಅವರು ಸರ್ಕಲಿಂದ ಹೋಗ್ಬೇಕಂತ ಕೆಲಸನ ನೀವು ಆ ಅಚಕಡ ಭಾಗದಿಂದ ಮೇಲಿಂದ ಕೆಳಗೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ನನಗೆ ಒಂದು 3-4 ಸರಿ ಫೋನ್ ಮಾಡಿದ್ದಾರೆ. ನಾನು ಅವಾಗ ಸಮಾಧಾನಕರವಾಗಿ ಇಲ್ಲಪ್ಪ, ನಾವು ರಸ್ತೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿಂದಲೇ ಮಾಡಬೇಕು, ನಾವು ಮೇಲಿಂದ ಮಾಡಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಅವ್ರು ಮನವೊಲಿಸಿ 2-3 ಸಾರಿ ಎಲ್ಲ ಹೇಳಿದ್ದೀನಿ.
ಇದನ್ನ ಉದ್ದೇಶಪೂರ್ವಕವಾಗಿ ಇವರು ಈಗ ಈ ತರ ಬಿಜೆಪಿಯನ್ನು ಎತ್ತು ಕಟ್ಕೊಳ್ಳೋದು, ಇವರು ಕೂಡ ಅಷ್ಟೇ ಭಾರತೀಯ ಜನತಾ ಪಾರ್ಟಿಯವ್ರು ಏನ್ ಮಾಡಿದ್ದಾರೆ ಅಂತ ಎಲೆಕ್ಷನ್ ಕೆಲಸ ಅವ್ರು ಮಾಡ್ಲೇಬೇಕು, ನಮ್ಮನ್ನು ಉದ್ದೇಶಪೂರ್ವಕ ದೂರಲೇಬೇಕು, ಕೆಲಸ ಮಾಡಲೇಬೇಕು. ಪಾಪ ಅವರಿಗೂ ಅನಿವಾರ್ಯ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಸಂಸತ್ ಪಂಚಾಯತಿಲಿ ಇದೇನು ಹೊಸ್ತಲ್ಲ, ಹಿಂದಿಂದನೂ ನಿನ್ನೆ ಅವರೇ ಹೇಳ್ತಾರೆ ಪಂಚಾಯತಿಲಿ ಬಿಲ್ ಆಗಿದೆ, ಕೆಲಸ ಆಗ್ಲಿಲ್ಲ. ನಾನು ನಿಜ ಹೇಳ್ತೀನಿ, ಆಗಿರೋದು ನಿಜ. ಯಾವ್ಯಾವ ಮೆಂಬರ್ ಮಾಡಿದ್ದಾರೆ, ಯಾರ್ಯಾರು ದುಡ್ಡು ತಗೊಂಡಿದ್ದಾರೆ, ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಇದೇ ದೀಪಕ್ ದೊಡ್ಡೇನವರು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಹಾಗೇನೆ ರಾಜೇಂದ್ರ ಹೆಬ್ಬಾರ್ ಹೇಳಿದ್ರು, ದೊಡ್ಡ ಪಂಚಾಯತ್ ಖಾಸಗಿ ಮನೆಗೆ 50 ಲಕ್ಷ ರೂಪಾಯಿದು ಕಾಂಕ್ರೀಟ್ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ಹಾಗೂ ಅದೇ ಬಾಳೆಹೊಳೆಯಲ್ಲಿ ಒಬ್ಬರು ತೋಟದವರು ಸಂಬಂಧಿಕರ ಮನೆಗೆ MLC ಆದಂತ MLC ಫಂಡ್ ಅನ್ನು ತಗೊಂಡಾಗಿ ಖಾಸಗಿ ರಸ್ತೆ ಹಾಕಿದ್ದಾರೆ. ದಯಮಾಡಿ ದೀಪಕ್ ದೊಡ್ಡೇನವರು ಅದನ್ನ ಕೇಳ್ಬೋದಲ್ಲ, ಅವ್ರದ್ರ ಪಾಪ ದಾಖಲಾತಿಗಳಿಲ್ಲ ಅಂದ್ರೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ, ಅದನ್ನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಲಿ. ಮೋಜು ಮಸ್ತಿ ಕೊಟ್ಟಿರ್ತಾರೆ, ಅವ್ರ ದಾಖಲಾತಿ ಇದ್ದಾರೆ ಅದನ್ನು ಕೊಡ್ತೀವಿ, ಅದನ್ನ ಹೋಗಿ ವಿಚಾರಣೆ ಮಾಡ್ಲಿ. ಈಗ ನಮ್ದು ಮಾತ್ರ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ. ನಾವು ಅವ್ರದ್ದು ತೆಗಿಲಿ, ತಪ್ಪು ನಾವು ಮಾಡಿದೀವಿ, ಅವ್ರದ್ದು ಆಗಿದೆ ಅಂತ ಆದ್ರೆ ಡಿಬೇಟ್ ಮಾಡ್ಲಿ, ನಾವು ಯಾವ ಕಾಲಕ್ಕೂ ರೆಡಿ ಇದ್ದೀವಿ. ಹಿಂದೇನು ಕೂಡ ಹೇಳಿದ್ದೀನಿ, ಇದ್ರಾಗ ನಮ್ದೇನು ನಾವು ಕಾಂಗ್ರೆಸ್ ಪದ್ಧತಿ ಏನಂತೇಳಿ ಯಾರದೇ ಖಾಸಗಿ ಮನೆಗಳಿಗೆ ನಾವು ಕೆಲಸ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ನಾನು 3 ಹೆಸರು ಹೇಳಿದ್ದೀನಿ, 3 ಪಂಚಾಯತಿ ಹೆಸರು ಹೇಳ್ತೀನಿ. ಈಗ ಅದ್ರಾಗ ನಮ್ದೇನು ರಾಜ್ಯ ಇಲ್ಲ. ಆ ಥರ ನಮ್ದಿದ್ರೆ ತೋರಿಸ್ಲಿ, ಡಾಕ್ಯುಮೆಂಟ್ ಇಡ್ಲಿ, ನಾವು ಡಾಕ್ಯುಮೆಂಟ್ ಇಡ್ತೀವಿ. ಸುಮ್ಮನೆ ಮಾತಾಡೋದು, ಅದು ಕಳಪೆ ಕಾಮಗಾರಿ ಅನ್ನೋದು, ಈ ತರ ಮಾಡೋದು, ಅಲ್ಲೋಗೋದು. ನೋಡಿ ಒಬ್ಬ ಕಾಂಕ್ರೀಟ್ ರೋಡ್ ಹಾಕ್ತಿದ್ರು, ರಿಕ್ಷಾ ತಗೊಂಡು ಹೋಗೋದು, ಅದ್ರ ಮೇಲೆ ಬೈಕ್ ತಗೊಳೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಅದೆಲ್ಲ ಇವ್ರಿಗೆ ಗೊತ್ತಿಲ್ವಾ? ಅದರಿಂದ ನಾವು ಹೇಳ್ತೀವಿ, ಇವರು ನೋಡಿ ಮಾಡಿ ಕೆಲಸ ಮಾಡ್ಲಿ, ನಮ್ಗೇನು ಬೇಜಾರಿಲ್ಲ. ಇನ್ನೂ ಕೂಡ ನಾವು ಮಾಡುವಂತ ಕೆಲಸಕ್ಕೆ ಇವರು ಸೂಪರ್ವೈಸಿಂಗೇ ಮಾಡ್ಲಿ. ನಮ್ಗೊಂದು ಅದೊಂದು ಕೆಲಸನೂ ಉಳಿತದೆ, ನಾವು ಹೋಗುವಂತ ಕೆಲಸನೂ ಆರಾಮಾಗ್ತದೆ. ನಮ್ಮ ಬದಲಿಗೆ ಅವರೇ ನೋಡಿಬಿಟ್ರೆ, ಅವ್ರಿಗೆ ಸಮಾಧಾನ ಆಗಿಬಿಟ್ರೆ ನಮ್ಗೆ ಆತಲ್ಲ. ಒಂದು ಫಿಕ್ಸ್ ಮಾಡಿಬಿಡಿ, ದೀಪಕ್ ದೊಡ್ಡನವರು ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಬಂದು ನಿಂತ್ಕೊಳ್ಳಿ, ನಾವು ಸಂಪೂರ್ಣ ಅವಕಾಶ ಮಾಡಿಕೊಡ್ತೀವಿ. ನಿಲ್ಲಿ, ಬೆಳಗಿಂದ ಸಾಯಂಕಾಲವರೆಗೆ ನಾವು ನಿಲ್ಲೋ ಬದ್ದು ನೋಡೋ ಬದ್ದು ಅವರೇ ನಿಂತು ಬಿಟ್ರೆ ಸಮಸ್ಯೆ ಇಲ್ಲರ. ಆ ಕರ್ತವ್ಯ ಅವರೇ ನಿಭಾಯಿಸ್ಲಿ ಅಂತ ಹೇಳಿ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸವಾಲಾಗಿ ಹೇಳ್ತೇವೆ. ಡಿಬೇಟ್ ಮಾಡಿದವರು ನಾವು ರೆಡಿ ಇದ್ದೀವಿ, ಡಿಬೇಟಿಗೂ ಬರಲಿ. ಅವರು ಏನೇನು ವಾಲ್ಗಳು, ಎಷ್ಟು ವಾಲ್ ಕಟ್ಟಿದ್ದಾರೆ, ಅವಾಗ ಎಷ್ಟು ವಾಲ್ ಈಗಿದೆ, ಯಾಕೆ ಹೋಗಿದೆ ಅದನ್ನು ತಿಳ್ಕೊಬೇಕು. ಅವರು ವಾಲ್ ಕಟ್ಟಿ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಅದನ್ನ ನಾವು ಹೇಳಲ್ಲ. ವಾಲ್ ಕಟ್ಟಿ ಎಷ್ಟು ವಾಲ್ ಇದೆ, ಕಟ್ಟದ್ದು ಎಷ್ಟು ವಾಲು, ಇರೋದು ಎಷ್ಟು ವಾಲು, ಪೇಪರ್ ಅಲ್ಲಿ ಎಷ್ಟು ವಾಲ್ ಸ್ಯಾಂಕ್ಷನ್ ಆಗಿದೆ, ಈ 3ನ್ನು ಟ್ಯಾಲಿ ಮಾಡ್ಲಿ, ಅದೆಲ್ಲ ನೋಡ್ಲಿ. ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಇನ್ನೇನು ಮಾಡಲ್ಲ. ನಮ್ಗೊಂದು ಖುಷಿ ಅಂತ ಹೇಳಿದ್ರೆ ದೀಪಕ್ ದೊಡ್ಡೇನವ್ರು ಇನ್ನೂ ಸಂಸ್ಥೆ ಸುಮಾರು ಕೆಲಸ ಇದೆ, ಸೈಟ್ ಫಾರ್ಮೇಶನ್ ಆಗಿದೆ, ತುಂಬಾ ತೊಂದರೆ ಕೊಟ್ರು ನಮ್ಗೆ. ಆ ಸೈಟಿಗೋಸ್ಕರ ಹೆಚ್ಚು ಕಮ್ಮಿ ನಾವು 3 ವರ್ಷ ಶತ ಪ್ರಯತ್ನ ಮಾಡಿ ಇವತ್ತು ಸೈಟ್ ಸ್ಯಾಂಕ್ಷನ್ ಆಗಿದೆ. ಮರ ಕಡಿತರಾಗಬಹುದು, ಅಲ್ಲೂ ಕೂಡ ಇವ್ರು ಎಷ್ಟೋ ಹಿಂದ್ಗಡೆಯಿಂದ ಉಪದ್ರ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಣ್ಣ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಇವ್ರು ಮಾಡೋದು ಎಲ್ಲೂ ಏಟಿಗೆ ಸಿಗಲ್ಲ, ನೇರವಾಗಿ ಅವ್ರು ನಮಗೆ ತೊಂದರೆ ಕೊಡ್ತಿರೋದು. ಇನ್ನೂ ಸಂಸ್ಥೆಗಳು ಸುಮಾರು ಕೆಲಸ ಇದೆ, ಇದೇ ತರ ತೊಂದರೆ ಕೊಡೋದಂತಾರೆ. ಅವರೇ ಮೇಸ್ತ್ರಿ ಕೆಲಸ ಮಾಡ್ಲಿ, ನಾವು ಹಣ ಇಡ್ತೀವಿ, ಮೇಸ್ತ್ರಿ ಅವರು ನಮ್ದು ಹಣ, ಕೆಲಸ ನೋಡ್ಲಿ. ಇಷ್ಟು ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಮಾಧ್ಯಮದವರು ಸಂಸ್ಥೆ ಭಾಗದ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗಿದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅಲ್ಲಿ ಮಾತಾಡ್ತಕ್ಕಂಥ 4 ಜನ ವ್ಯಕ್ತಿಗಳು ಮಾತಾಡಿದ್ರು. ಎಲ್ಲ ವ್ಯಕ್ತಿಗಳು ಮಾತಾಡಿದ್ದು ಜನಪ್ರಿಯ ಶಾಸಕರ ಬಗ್ಗೆ ಯಾವುದೇ ಅನುದಾನ ತರ್ತಿದ್ದಾರೆ, ಸಂಸ್ಥೆ ಭಾಗದಲ್ಲಿ ವಿಶೇಷವಾದ ಅನುದಾನವನ್ನು ತಂದು ಕಾಮಗಾರಿ ನಡೆಸ್ಕೊಡ್ತಿದ್ದಾರೆ, ಇದ್ರ ಬಗ್ಗೆ ಹೆಮ್ಮೆ ಇದೆ, ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಅಂತ ಮಾಧ್ಯಮದ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ಆದರೆ ಈ ಕೆಲಸ ಪ್ರಾರಂಭವಾಗಬೇಕಾದ್ರೆ ಮುಂದೆ ಆಕ್ಚುಲಿ ಕಳೆದ 10 ದಿನಗಳ ಮೊದಲೇ ಪ್ರಾರಂಭ ಆಗಬೇಕಾದ್ರೆ ಮೊದಲು 11 ಗಂಟೆಗೆ ಪ್ರಾರಂಭ ಆಗಬೇಕಿತ್ತು. ಅದು ಪ್ರಾರಂಭ ಆಗದೇ ಗೊಂದಲಗಳಲ್ಲಿ ಪ್ರಾರಂಭ ಆಯಿತು. ಯಾಕೆ ಪ್ರಾರಂಭ ಆಯಿತು ಅಂದರೆ ಒಂದಿಷ್ಟು ಜನ ಒಂದು ಬದಿಯಿಂದ ಬರ್ಬೇಕಂತ ಹೇಳಿದ್ರು, ಇಲ್ಲಾಂದ್ರೆ ಜನಸಂಖ್ಯೆ ಜಾಸ್ತಿ ಎಲ್ಲಿ ಓಡಾಡ್ತಾರೆ, ಅದು ಎಲ್ಲಿ ಬಳಕೆ ಜಾಸ್ತಿ ಆಗುತ್ತೆ ಅಲ್ಲಿ ಪ್ರಾರಂಭ ಆಗ್ಬೇಕಂತೇಳಿ ನಿಜವಾದ ವ್ಯವಸ್ಥೆ ಎಸ್ಟಿಮೇಟ್ ಆದಂತ ಭಾಗದಿಂದ ಪ್ರಾರಂಭ ಆಯಿತು. ಆ ಗೊಂದಲದಿಂದಲೂ ಯೋಚನೆ ಮಾಡ್ಕೊಳ್ತಾ ಇದ್ರೆ ಈ ಕಾಮಗಾರಿ ನಡೆಯೋದ್ರ ಬಗ್ಗೆ ನಾವು ಒಂದಿಷ್ಟು ಏನಾದ್ರು ಚಕಾರ ಐತೆ ನಮ್ಗೆ ಅನುಕೂಲ ಆಗೋದನ್ನ ಖಂಡಿತವಾಗ್ಲೂ ಅವ್ರು ಕಂಡುಕೊಂಡ್ರು. ಆ ವ್ಯಕ್ತಿಗಳನ್ನ ಮಾಧ್ಯಮದವ್ರನ್ನ ಕರೆದು ಒಂದಿಷ್ಟು ವಿಚಾರಗಳನ್ನೆಲ್ಲ ಮೊನ್ನೆ ತೋರಿಸಿದ್ರು. ಆಗ ಹೇಳ್ಬೇಕಾದ್ರೆ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ, ಬಹಳ ಸಂತೋಷ ಇದೆ ಅಂತ ಹೇಳಿದ್ರು. ನಾವು ಕೇಳ್ತಿರೋದು ಸ್ಪಷ್ಟವಾಗಿ, ಶಾಸಕರು ಇಷ್ಟು ಸ್ಪಷ್ಟವಾಗಿ ಅನುದಾನ ತಂದು ಕೊಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳುವಂತ ವ್ಯಕ್ತಿಗಳು ಅವ್ರು ಏನ್ ಮಾಡ್ಬೇಕಿತ್ತಂದ್ರೆ ನೇರವಾಗಿ ನೀವು ಒಳ್ಳೆ ಅನುದಾನ ತಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಿ, ದಯಮಾಡಿ ಇಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ, ಈ ಕಳಪೆ ಕಾಮಗಾರಿ ನಡೆದ್ರ ಬಗ್ಗೆ ದಯವಿಟ್ಟು ನೀವು ಒಂಚೂರು ಗಮನ ಹರಿಸಿ ಅಂತ ಒಂದು ಮಾತನ್ನೇನಾದ್ರು ಶಾಸಕರಿಗೆ ದೂರ ಕೊಡ್ಬೋದಿತ್ತಲ್ಲ. ಇವರು ವೈಯಕ್ತಿಕವಾಗಿ ಇಲ್ಲಿ ನಿಂತ್ಕೊಂಡು ಯಾರ್ಯಾರ ವಿಚಾರವನ್ನ ನೀರನ್ನ ಹರಿಯಾಕ್ತಾರೆ. ಇವತ್ತು ಕಾಮಗಾರಿ ಮಾಡಿ ನಾಳೆ ಬೆಳಿಗ್ಗೆ ನೀರು ಹಾಕಿದಂತ ರೋಡ್ಗಳು ಎಲ್ಲಿದ್ದಾವೆ?
ಆರೋಪ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಜೊತೆಗೆ ನಿನ್ನೆ ಒಂದಿಷ್ಟು ಅವರ ಮುಖಂಡಗಳನ್ನೆಲ್ಲ ಕರ್ಸ್ಕೊಂಡ್ರು. ತುಂಬಾ ಸಂತೋಷವಾದ ವಿಚಾರಕ್ಕೆ ಬರಬಾರ್ದು ಅಂತ ಹೇಳಿ. ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಯಾರು ಕೂಡ ಎಲ್ಲದನ್ನು ಪ್ರಶ್ನೆ ಮಾಡುವಂಥದ್ದು ನೋಡುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಯಾಕಂದ್ರೆ ಜನಸಮಾಜದ ತೆರಿಗೆ ಹಣ ಮಾಡ್ತಕ್ಕಂಥ ಕೆಲಸ, ಅದ್ರ ಬಗ್ಗೆ ಸಂತೋಷ ಇದೆ. ಆದ್ರೆ ಈ ರೀತಿ ಮಾಡಿ ಬರ್ಬೇಕಾದ್ರೆ ಮೊದಲು ಯಾವ ರೀತಿ ಮಾಡಿದ್ದಾರೆ, ಏನ್ ಮಾಡಿದ್ರು ಒಂದಿಷ್ಟು, ಯಾಕಂದ್ರೆ ತುಂಬಾ ತೂಕವಾದ ವ್ಯಕ್ತಿಗಳಲ್ಲಿ ನಾವು ಮಾತಾಡೋದು ಕೇಳಿದ್ವಿ. ನೀವು JCB ಯಲ್ಲಿ ಸೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಯಾರೊಬ್ಬ ವ್ಯಕ್ತಿ ಒಂದು ರಸ್ತೆಯನ್ನು ಅದಕ್ಕೆ 1-5 ಲಕ್ಷದ ಒಳಗಡೆ ರಸ್ತೆ ಆದ್ರೂ ಪರವಾಗಿರಲಿಲ್ಲ. ಈ ತರ ನಿಜ 1 ಕೋಟಿ ಅನುದಾನದ ಕೆಲಸನ ಮಾಡ್ಬೇಕಾದ ಸಂದರ್ಭದಲ್ಲಿ ಯಾರಾದ್ರೂ ರೋಲರ್ ಬಳಸ್ತೇನೆ ಒಂದು ರಸ್ತೆ ಮಾಡ್ಲಿಕ್ಕೆ ಸಾಧ್ಯವೋ? JCB ಯಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗ್ತದೋ? ಇಷ್ಟು ಕನಿಷ್ಠ ಜ್ಞಾನ ಅವರಿಗಿದ್ರು ಈ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಆ ಜೊತೆಗೆ ನಿನ್ನೆ ಅಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿರ್ತಕ್ಕಂಥ ಒಂದಿಷ್ಟು 10-15 ಜನ ಇದ್ರು. ಅದರಲ್ಲಿ ಸಂಸ್ಥೆ ಭಾಗದಲ್ಲಿ ನಿಜವಾದ ಫಲಾನುಭವಿಗಳಿದ್ದು 2-3 ಜನ. ಎಲ್ಲ ಹೊರಭಾಗದಿಂದಲೇ ಹೋದಂತವ್ರು ಬಿಟ್ರೆ ಅಲ್ಲಿದ್ದಂಥವ್ರು ಯಾರು ಇರಲಿಲ್ಲ. ಅಂದ್ರೆ ಅಲ್ಲಿದ್ದಂಥವ್ರಿಗೆ ಅದು ನಿಜವಾಗ್ಲೂ ಅನುಕೂಲ ಆಗಿದೆ, ಒಳ್ಳೆ ಕಾಮಗಾರಿ ಆಗಿದೆ ಅಂತ ಅನಿಸಿದೆ. ಬಟ್ ಹೊರಗಡೆಯವರು ಹೋಗಿ ಅದನ್ನು ಚಕಾರ ಎತ್ತಬೇಕು. ಯಾಕಂದ್ರೆ ಸಂಸ್ಥೆ ಭಾಗದಲ್ಲಿ ಹಲವಾರು ಕಾಮಗಾರಿ ಆಗ್ತಾ ಇದೆ. ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಬಹಳ ಹಿನ್ನಡೆ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದಂತ ಸ್ಪಷ್ಟವಾಗಿ ಎಲ್ಲ ಕಡೆ ಗೋಚರವಾಗ್ತದೆ. ಅವ್ರು ಹೇಳಿದರೆ ನಾವಿನ್ನು ಎಲ್ಲೇ ಕಾಮಗಾರಿ ನಡೆದರೂ ಕೂಡ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲೇ ಕಾಮಗಾರಿ ಆದ್ರೂ ಕೂಡ ನಾವು ಎಲ್ಲಾ ಕಡೆ ಭೇಟಿ ಕೊಡ್ತೇವೆ, ನಮ್ಮ ಕೆಲಸವೇ ಅದು ಅಂತ ಹೇಳಿದ್ರೆ ಸಂತೋಷ. ಅದನ್ನ ಆ ಕೆಲಸ ಮಾಡಿದಾಗ ನಿಜವಾಗ್ಲೂ ಒಳ್ಳೇದಾಗಿದೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ಹೇಳ್ತಿರೋದು ಅದೇ, ನಾನು ಕಷ್ಟಪಟ್ಟು ಅನುದಾನ ತರ್ತಾ ಇದ್ದೀನಿ, ಅದು ಜನರಿಗೆ ನಿಜವಾಗ್ಲೂ ಗುಣಮಟ್ಟದ ಕೆಲಸ ಆಗ್ಬೇಕಂತ ನಮ್ಮ ಶಾಸಕರು ಕೂಡ ಹೇಳ್ತಾ ಇರ್ತಕ್ಕಂಥ ಆ ಕೆಲಸ ಖಂಡಿತವಾಗಿ ಅವ್ರು ಮಾಡ್ಲಿ. ಅದು ಬಿಟ್ಟು ಆರೋಪ ಮಾಡೋದು, ಅವ್ರು ಹೇಳಿದ್ದನ್ನೇ ಕೇಳೋದು. ಆಕ್ಚುಲಿ ಒಬ್ಬ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ನಾನು ಮಿಕ್ಸಿಂಗ್ ಮಾಡ್ತಾ ಇರ್ತಕ್ಕಂಥ ಪ್ಲಾಂಟಿನ ಅಡಿಗಡೆ CC ಕ್ಯಾಮರಾ ಚೆಕ್ ಮಾಡಿ ಸರ್ ಅಂತ ಹೇಳ್ತಾರೆ. ಅವಾಗ ಅವ್ರು ಏನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಚೆಕ್ ಮಾಡಿದ್ರೆ ಸಾಕಿತ್ತು. ಇವರು ಬಹಳ ನಮಗೆ ಅವ್ರ ಬಗ್ಗೆ ಸಂತೋಷ ಇದೆ, ಹೋಗಿದ ಬಗ್ಗೆ ಬೇಸರ ಅಲ್ಲ. ಅಲ್ಲಿ ಹೋದವ್ರು ಫಸ್ಟ್ ಒಂದಿಷ್ಟು ವಿಚಾರಗಳನ್ನ ತಗೋಬೇಕಿತ್ತು. ಅವ್ರು ಎಲ್ಲಿ ಮಿಕ್ಸಿಂಗ್ ಮಾಡಿದ್ರು, ಅಲ್ಲಿ CC ಕ್ಯಾಮರಾ ಇದೆಯಾ, ಆ ಬರೀ ಒಂದಿಷ್ಟು ಫುಟೇಜ್ಗಳು ತಗೊಂಡಿದ್ರೆ ಅವ್ರು ನಿಜವಾಗ್ಲೂ ಅವ್ರಿಗೆ ಅರ್ಥ ಆಗ್ತಿತ್ತು, ಆಗಿದೆಯೋ ಏನಾಗಿದೆಯೋ, ಯಾಕೆ ಆರೋಪ ಮಾಡ್ತಿದ್ದಾರೆ, ಆರೋಪ ಮಾಡ್ತಿರ್ತಕ್ಕಂಥ ವಿಚಾರಗಳಂತ ಅರ್ಥ ಆಗ್ತಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಆರೋಪ ಮಾಡ್ಬೇಕಾದ್ರೆ ಮುಂಚಿತವಾಗಿ, ಯಾಕಂದ್ರೆ ನಾವು ಈ ಹಿಂದೆ ನಮಗೆ ನಮ್ಮ ಗಣತಂತ್ರ ಇವರು ನಮ್ಮ ರಾಜ್ಯಕ್ಕೆ ಆಗಮಿಸಿದರು ಪ್ರಧಾನಿಗಳು ಬಂದು ಬರುವ ಹಿಂದಿನ ದಿನ ಒಂದು ರಸ್ತೆಯನ್ನು ಮಾಡಿದರು, ಎಷ್ಟು ಕೋಟಿ ಕಾಮಗಾರಿಯನ್ನು ಮಾಡಿದರು. ಮರುದಿನ ಅವ್ರು ವಾಪಸ್ ಹೋಗ್ಬೇಕಾದ್ರೆ ಇದು ಚಾಪೆ ಸುತ್ತಂದ್ರೆ ಹೋಯ್ತು. ಅವ್ರಿಗೆ ಹಾಕಿದ ದಂಡ ಎಷ್ಟು? ಕೇವಲ 2 ಲಕ್ಷ ರೂಪಾಯಿ ಹಾಕಿದ್ರು. ಎಷ್ಟು? 3 ಕೋಟಿಗೆ 2 ಲಕ್ಷ ರೂಪಾಯಿ ದಂಡ ಹಾಕಿದ್ರು. ಆ ರೀತಿ ಇವ್ರ ಭಾಗದಲ್ಲಿ ಬೇಕಾದಷ್ಟು ಇವರಲ್ಲಿ ಹುಡುಕಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ಆ ರೀತಿಯನ್ನ ಬರೀ ಕಳಪೆ ಅನ್ನೋ ಮಾತನ್ನ ಆಡೋದು ಬೇಡ. ಮುಂದಿನ ದಿನಗಳಲ್ಲಿ ಇವರು ಕೂಡ ಜವಾಬ್ದಾರಿ ಇವರಿಗೂ ಕೂಡ ಇದೆ. ಈಗ ನಾವು ಈಗಾಗಲೇ ನಮ್ಮ ರಾಜರೆಬ್ಬರು ಪ್ರಸ್ತಾಪ ಮಾಡಿದ್ರು, ಈಗ ಒಂದು ಸಂಸದರಿಂದ ಏನೇನಾಯ್ತು, ಎಲ್ಲೆಲ್ಲಿ ಹಣ ಬಂತು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ, ಅವರು ಹಣ ಬಂತು ಎಲ್ಲೆಲ್ಲಿ ಬಳಕೆ ಆಯ್ತು ಇವರು ನೇರವಾಗಿ ಹೇಳಿ ಅಲ್ಲಿ ಯಾರು ಈ ತರ ತೊಂದರೆ ಕೊಟ್ರ ಅಂತ ಕೇಳ್ಕೊಳ್ಳಿ. ಯಾಕಂದ್ರೆ ಶಾಸಕರಿಗೆ ಭಾರಿ ಆಸೆ ಇತ್ತು, ಈಗ 80 ಲಕ್ಷದಲ್ಲಿ ಆ ಕೊನೆಗೆ ರೀಚ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ತುದಿ ಮುಡಿಸ್ಬೇಕಾದ್ರೆ ಇನ್ನೊಂದಿಷ್ಟು ಅನುದಾನ ಕೊಡ್ಬೇಕಂತ ಆಸೆ ಇತ್ತು. ಈ ರೀತಿ ಇವರು ಅಡಗಲ್ ಹಾಕಿದ್ರೆ ಯಾರಿಗಾದ್ರೂ ಅಭಿವೃದ್ಧಿ ಮಾಡ್ಲಿಕ್ಕೆ ಇಷ್ಟ ಬರುತ್ತಾ? ಅದೇ ಪಂಚಾಯತ್ ವ್ಯಾಪ್ತಿಯ ಬೇರೆ ಯಾರ ಮುಂದಿನ ಜಾಗಕ್ಕೆ ಹಾಕ್ತಾರೆ. ಹಾಗೆ ಇಂಥ ಆರೋಪಗಳನ್ನ ಖಂಡಿತವಾಗ್ಲೂ ಮಾಡೋದು ಖಂಡನೀಯ ಅಂತ ನಾನು ಈ ಭಾಗದಲ್ಲಿ ಹೇಳ್ತೇನೆ. ಸಂಸ್ಥೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ITI ರಸ್ತೆ ಕಾಮಗಾರಿ, ಕಾಂಕ್ರೀಟ್ ಕಾಮಗಾರಿ ಆಗುವಾಗ ಮೊದಲನೇ ದಿನದಿಂದನೇ ಏನು ಈ ಕಿಡಿಗೇಡಿಗಳು, ನಾವು ಕಿಡಿಗೇಡಿಗಳಂತಾನೆ ಹೇಳ್ತೀವಿ, ಅವ್ರನ್ನ ಯಾವುದೇ ಕಾರಣಕ್ಕೆ ಒಳ್ಳೆಯವರು ಅನ್ನೋದಿಲ್ಲ. ಅಂಥವ್ರನ್ನ ಅವರು ಫಸ್ಟಿನ ದಿನದಿಂದನೇ ನಮಗೆ ಅಬ್ಜೆಕ್ಷನ್ ಹಾಕಿದ್ದಾರೆ, ನಮ್ಮದು ಮೇಲೆ ಪಾತಿಗುಡ್ಡೆಯಿಂದ ಬರಬೇಕಂತೇಳಿ. ಆನಂತರ ನಾವು ಅದನ್ನು ಸಮಾಧಾನಪಡಿಸಿ ಸುಮಾರು ಒಂದು 2 ಗಂಟೆ ನಾವು ಚರ್ಚೆ ಮಾಡಿದ ಮೇಲೆ ಆನಂತರ 2:30 ಮೇಲೆ ನಾವು ಕಾಂಕ್ರೀಟ್ ಶುರು ಮಾಡಿಸಿದ್ವಿ. ಆನಂತರ ಶುರು ಮಾಡಿದ ಮೇಲೆ ಅವತ್ತೇ ಸಂಜೆ ಚಕ್ರ ಎತ್ತಿದ್ರು. ಆನಂತರ ಅವ್ರನ್ನ ಸಮಾಧಾನ ಮಾಡಿದ್ವಿ. ಅವರಿಗೆ ಏನು ಉದ್ದೇಶ ಇದೆ ಅಂದರೆ ಅಲ್ಲಿವರೆಗೆ ಮಾಡಬೇಕಿತ್ತು, ಅದನ್ನು ನಾವು ಅಲ್ಲಿವರೆಗೆ ಮಾಡಿಸ್ಕೊಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಡ್ತೀವಿ. ಮಾಡುವಂಥದ್ದು MLA ಅವರು ಸಹ ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ರು. ಅದೇ ಮಾನ್ಯ ಶಾಸಕರು ತಂದಿರುವಂಥ ಈ ಅನುದಾನದಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಇದ್ರ ಅಲ್ಲಿ ಜಲ್ಲಿ ಹಾಕಿಲ್ಲ, ಇಲ್ಲಿ ಮಿಕ್ಸಿಂಗ್ ಮಾಡಿಲ್ಲ, ಇದನ್ನೇ ಅವರು ತುಂಬ ಚಕ್ರ ಎತ್ತಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅವರು ಏನು CC ಕ್ಯಾಮರಾದ ಅಡಿಗಡೆನೇ ಮಿಕ್ಸ್ ಅಂಥ ಜಾಗದಲ್ಲಿ ತಗೊಂಡೋಗಿ ಅಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ. ಒಳ್ಳೆ ರೀತಿಯಿಂದ ಕಾಮಗಾರಿಗಳು ಕೆಲಸಗಳಾಗ್ತಿದೆ. ಫಸ್ಟಿನ ದಿವಸದಿಂದ ನಾವು ಅಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ವಿ. ಕೊನೆಗೆ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಿದೆ, ಯಾರಿಗೂ ತೊಂದರೆ ಇಲ್ಲ ಅನ್ನೋದು ನಂತರ ಗೊತ್ತಾದ ಮೇಲೆ 3ನೇ ದಿನದಿಂದ ನಾವು ಅಲ್ಲಿ ಬಿಟ್ಟಿದ್ವಿ. 3ನೇ ದಿನದ ನಂತರ ಈ ಕಿಡಿಗೇಡಿಗಳು ಏನಿದ್ದಾರೆ ಅಲ್ಲಿ ಇರುವಂಥ 3-4 ಜನ ಕಿಡಿಗೇಡಿಗಳು, ಅದರಲ್ಲೂ 3 ಜನ ಪಕ್ಕ ನಮ್ಮ ಕಾಂಗ್ರೆಸ್ನವರೇ ಹೋಗಿ ಕಿಡಿಗೇಡಿಗಳು ಈ ಥರದನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದಿಲ್ಲ, ಇದಿಲ್ಲ, ಅದು ಸರಿಯಾಗಿಲ್ಲ, ಮಿಕ್ಸಿಂಗ್ ಸರಿಯಾಗಿಲ್ಲ, ನೀವು ರೋಲರ್ ಆಗ್ತಿಲ್ಲ ಅಂತೇಳಿ ಇದೇ ಮಾತನ್ನು ಇನ್ನು ಪ್ರಜ್ಞಾವಂತ ನಾಗರಿಕರು, ಇನ್ನು BJP ಪಕ್ಷದ ಹಿರಿಯ ಮುಖಂಡರಾದವರಂತೂ ಅವರು ಹೇಳ್ತಿದ್ದಾರೆ, ನೀವು ಏನು ರೋಲರ್ ಇಲ್ಲದೆ ಕೆಲಸ ಮಾಡಿದ್ರಿ ಅಂತೇಳಿ. ಇದು ತುಂಬ ಅಸಹಾಯಕರ ಅನಿಸುತ್ತೆ ಅವರಿಗೆ. ಯಾಕಂದರೆ ಅವ್ರು ಬಂದಿದ್ದಾರೆ, ಅದನ್ನು JCB ಇರೋದು ಅಲ್ಲಿ ಇಟ್ಯಾಚ್ ಇರೋದು ನೋಡಿದ್ದಾರೆ, JCBಯಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಿದೆ. ರೋಲರ್ ಇದೆ, ರೋಲರ್ ಅಲ್ಲಿ ಕಣ್ಣೆದುರುಗಡೆನೇ ಇತ್ತು, ಅದನ್ನು ಮಾಡಿದ್ದಾರೆ. ಇವರು ಏನೇನೋ ಸುಮ್ಮನೆ ಆರೋಪ, ನೀರಾಗ್ತಾ ಇಲ್ಲ ಅಂತೇಳಿ ಮೊನ್ನೆಯಿಂದ ಆರೋಪ ಮಾಡ್ತಿದ್ದಾರೆ. ಪ್ರತಿ ಬೇಕರಿ ಹತ್ರ ಶಶಿ ಅನ್ನೋರು ಹಾಕ್ತಾರೆ, ಅಲ್ಲಿಂದ ಈಚೆ ಒಂದು ಪ್ರಮೋದ್ ಅನ್ನೋರು ಹಾಕ್ತಾರೆ, ಅಲ್ಲಿಂದ ಈಚೆ ಬಂದರೆ ITI ಸಂಸ್ಥೆ ಅವರು ನೀರು ಹಾಕ್ತಿದ್ದಾರೆ, ಅಲ್ಲಿಂದ ಈಚೆ ಬಂದು ಪ್ರಶಾಂತ್ ಅನ್ನೋರು ನೀರು ಹಾಕ್ತಿದ್ದಾರೆ.
ಉದ್ದಕ್ಕೂ ಎಲ್ಲ ಕಡೆನೂ ನೀರು ಅಲ್ಲಿ ಮನೆಯವರು ಹಾಕ್ತಿದ್ದಾರೆ, ಇವರು ಟ್ಯಾಂಕರಲ್ಲೂ ಹಾಕ್ತಿದ್ದಾರೆ. ಇಷ್ಟೆಲ್ಲ ಇದ್ದು ಅದನ್ನ ಪುನಃ ಕುಲಗಿಡಿಸ್ಬೇಕನ್ನೋ ಉದ್ದೇಶಕ್ಕೆ ಗಾಡಿ ಹತ್ಸೋದು, ಆಟೋ ರಿಕ್ಷಾ ತಗೊಂಡೋಗೋದು, ಬೈಕ್ ತಗೊಂಡೋಗೋದು, ಇಂಥ ಕೆಲಸವನ್ನು ಆ ಕಿಡಿಗೇಡಿಗಳೇ ಮಾಡ್ತಿದ್ದಾರೆ. ಇಂಥ ಕೆಲಸವನ್ನು ಮಾಡ್ತಾ ಇರುವಾಗ ಇದನ್ನ ಪ್ರಶ್ನೆ ಮಾಡೋದು ಬಿಟ್ಟು ಏನು ಪರಾಜಿತ ಆಗಿರುವಂತಹ ಅಭ್ಯರ್ಥಿ ಇವರು ದೀಪಕ್ ಗಡ್ಡೆ ಅವರು ಬಂದಿದ್ದಾರೆ, ಅವರು ಅದನ್ನ ಪ್ರಶ್ನೆ ಮಾಡಬೇಕಿತ್ತೇ ಹೊರತು ಅದು ಬಿಟ್ಕೊಂಡು ನೀವು ಕಾಮಗಾರಿ ಕಳಪೆ ಆಗಿದೆ ಅಂತ ನೀಟಾಗಿ ಬಂದು ಕೇಳೋದು ಬಿಟ್ಟು ಇದು ಒಟ್ಟಾರೆ ಜನಗಳನ್ನು ಒಟ್ಟಾಕಿ ನೀವು ಸರಿ ಮಾಡಲಿಲ್ಲ, ಕೆಲಸ ಸರಿ ಮಾಡಲಿಲ್ಲ ಅಂತ ಹೇಳಿ ಗೂಂಡಾಗಿರಿ ಮಾಡಿಕೊಂಡ್ರೆ ಯಾರು ಬಿಡ್ಲಿಕ್ಕಾಗುತ್ತೆ ಸರ್? ಇದ್ದಿದ್ದೆ 4 ಜನ ನಾವು ಇದ್ವಿ ಕಾಂಗ್ರೆಸ್ನವರು ಅಲ್ಲಿ, ಮತ್ತೆ ಅಲ್ಲಿ ಲೋಕಲ್ ಬಂದವರಲ್ಲಿ ಲೋಕಲ್ ಕಾರ್ಯಕರ್ತರು ಕಮ್ಮಿ ಇದ್ರು, BJP ಹೊರಗಿನಿಂದ ಬಂದು ಅದನ್ನು ಕೇಳ್ತಾ ಇದ್ರು. ಅದರಿಂದ ಶಾಸಕರು ಅನುದಾನ ತಂದಿದ್ರೆ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಿದೆ, ಒಳ್ಳೆ ರೀತಿಯಿಂದ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಶಯ. ಯಾವುದೇ ಕಾರಣಕ್ಕೆ ಅವ್ರು ಬಂದಿರೋದು ನಮಗೆ ಖುಷಿ ಇದೆ. ಎಲ್ಲ ಕಡೆನೂ ಅವರ ಮಾನ್ಯ ಶಾಸಕರ ಯಾವ್ದಾವ್ದು ಕೆಲಸಗಳಿದೆ ಅಲ್ಲಿಗೆಲ್ಲ ಹೋಗ್ತೀವಿ ಅಂದಿದ್ರೆ ಅದು ಖುಷಿ ತರುವಂಥದ್ದೇ. ಮುಂದಿನ ನಾಳೆ ಎಲ್ಲ ಕಡೆ ನೋಡಲಿ, ಆದರೆ ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗಿ ದಾದಾಗಿರಿ ಮಾಡುವಂಥದ್ದು, ಗುಂಡಗಿರಿ ಮಾಡುವಂಥದ್ದು ಮಾಡೋದು ಬೇಡ ಅನ್ನೋದನ್ನು ನಾನು ಹೇಳ್ತೇನೆ. ಮತ್ತು ಸಂಸ್ಥೆ ಪಂಚಾಯತಿಯಲ್ಲಿ ಯಾವಾಗ ಬೇಕಾದರೂ ಪಂಚಾಯತಿ ಅನುದಾನದಲ್ಲಿ ಯಾವಾಗ ಬೇಕಾದ್ರೆ ಎನ್ಕ್ವೈರಿ ಹಾಕಲಿಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿಯಿಂದ ಯಾವಾಗ ಬೇಕಾದ್ರೆ ಗ್ರೀನ್ ಸಿಗ್ನಲ್ ಇದೆ, ಯಾವಾಗ ಬೇಕಾದ್ರೆ ಎನ್ಕ್ವೈರಿ ಹಾಕ್ಕೊಳ್ಳಿ, ಏನಾದರೂ ಮಾಡಲಿ. ನಮ್ಮ ಮೆಂಬರ್ಗಳು ಯಾರು ಕಮಿಷನ್ ವರ್ಕಿಗೆ ಯಾವ ಮೆಂಬರ್ಗಳು ಕೆಲಸ ಮಾಡ್ತಿಲ್ಲ, ಯಾವುದೇ ಕಮಿಷನ್ ವರ್ಕ್ ನಡೀತಾ ಇಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ ಹೇಳ್ತೇನೆ. ಸಂಸೆ ಗ್ರಾಮಕ್ಕೆ ಮಾನ್ಯ ಶಾಸಕರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಿಂದ ಕೆಲಸಗಳಾಗ್ತಾ ಇದೆ. ಮುಂದಿನ ದಿನಗಳ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ರೀತಿ ಯಾರು ಪರಿಶೀಲನೆಗೆ ಬರಲಿ, ಯಾರೇ ಬಂದರೂ ಏನೇ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸೋದಿಲ್ಲ. ಧೈರ್ಯವಾಗಿ ನಾವು ಕೆಲಸ ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲೂ ಒಳ್ಳೆಯ ಅನುದಾನವನ್ನು ತರಿಸ್ಕೊಳ್ತೀವಿ. ಒಳ್ಳೆಯ ಇನ್ನೂ ಉತ್ತಮ ಕೆಲಸ ರೀತಿಯಲ್ಲಿ ಮಾಡುವಲ್ಲಿ ಸುಮಾರು ಹಳ್ಳಿ ರೋಡ್ಗಳು ಸುಮಾರು ಇದ್ದಾವೆ, ಅದನ್ನೆಲ್ಲ ಕೆಲಸ ಮಾಡಿಸ್ತೀವಿ. ಮೊದಲಿಂದಲೂ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಈಚಿಲೊಳೆ ರೋಡ್ ಆಗಲಿ, ಅದು ಸುಮಾರು ವರ್ಷಗಳಿಂದ 30-40 ವರ್ಷಗಳಿಂದ ಇರುವಂತಹ ಕನಸು, ಅದನ್ನು ನನಸು ಮಾಡಿದ್ದೀವಿ. ಗುಳ್ಳ್ಯದಲ್ಲಿರುವಂಥ ರಸ್ತೆ, ಅದನ್ನು ಅಷ್ಟೇ, ರಸ್ತೆಗಳಿರಲಿಲ್ಲ, ಅವರಿಗೂ ನನಸು ಮಾಡಿದ್ದೀವಿ. ಇಂಥ ಸುಮಾರು ಕಾಮಗಾರಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಮಾಡೋದಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.